ಕದನ ವಿರಾಮ ಘೋಷಣೆಯಾಗಿದೆ. ಆದರೆ ಪಾಕಿಸ್ತಾನದ ನರಿಬುದ್ಧಿ ಗೊತ್ತಲ್ಲ, ಹಾಗಾಗಿ ಪಂಜಾಬ್ನ ಅಮೃತ್ಸರ್ನಲ್ಲಿ ಬಿಗಿ ಭದ್ರತೆಯನ್ನ ಇನ್ನಷ್ಟು ಹೆಚ್ಚಳ ಮಾಡಲಾಗಿದೆ. ಅಮೃತ್ಸರ್ವನ್ನು ಕೂಡ ಟಾರ್ಗೆಟ್ ಮಾಡೋಕೆ ಪಾಕಿಸ್ತಾನ ಯತ್ನಿಸಿತ್ತು. ಅದನ್ನ ನಮ್ಮ ಸೇನಾಧಿಕಾರಿಗಳೇ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಇವರು ಗುರುದ್ವಾರಗಳನ್ನೆಲ್ಲ ಟಾರ್ಗೆಟ್ ಮಾಡಿದ್ದು ಅಂತ ಹೇಳಿ, ಜೊತೆಗೆ ಅಮೃತ್ಸರ್ ಸಾಹೇಬ್ನ ಕೂಡ ಇವರು ಟಾರ್ಗೆಟ್ ಮಾಡಿದ್ದು, ಅದನ್ನು ನಾವು ವಿಫಲ ಮಾಡಿದೀವಿ ಅಂತ ಹೇಳಿದ್ರು. ಆದ್ರೆ ಹಾಗಾಗಿ ಕದನ ವಿರಾಮ ಘೋಷಣೆಯಾಗಿದ್ರೂ ಕೂಡ ಅಮೃತ್ಸರ್ನಲ್ಲಿ ಏರ್ಪೋರ್ಟ್ಗೆ ಮತ್ತಷ್ಟು ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಏರ್ಪೋರ್ಟ್ನಲ್ಲಿರುವಂತಹ ಗುರುದ್ವಾರಕ್ಕೂ ಕೂಡ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ. ಸಂತ ಸಾರ್ಜಿ ಗುರುದ್ವಾರಕ್ಕೆ ಪ್ರವೇಶವನ್ನ ಭದ್ರತಾ ಪಡೆಗಳು ನಿರ್ಬಂಧಿಸಿವೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮುಂಜಾಗ್ರತಾ ಕ್ರಮವಾಗಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಏರ್ಪೋರ್ಟ್ ಸುತ್ತಮುತ್ತ ಡ್ರೋನ್ ಅನ್ನ ಹಾರಿಸುವುದಕ್ಕೂ ಕೂಡ ನಿರ್ಬಂಧವನ್ನ ವಿಧಿಸಲಾಗಿದೆ. ಅಮೃತ್ಸರ್ನಲ್ಲಿ ಸದ್ಯ ರೆಡ್ ಅಲರ್ಟ್ ನ ಜಿಲ್ಲಾಡಳಿತ ಮುಂದುವರೆಸಿದೆ. ಗಡಿ ಭಾಗದ ಪ್ರದೇಶ ಅಮೃತ್ಸರದ ಜನ ಕೂಡ ಮನೆಯಿಂದ ಹೊರಬಾರದಂತೆ ಸೂಚನೆಯನ್ನ ನೀಡಲಾಗಿದೆ. ವಿದ್ಯುತ್ ಸಂಪರ್ಕ ಮತ್ತೆ ಕಲ್ಪಿಸಲಾಗಿದ್ದು ಜಾಗೃತೆಯಿಂದ ಇರಿ ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಕದನ ವಿರಾಮ ಘೋಷಣೆಯಾದ್ರೂ ನಿನ್ನೆ ರಾತ್ರಿ ಜಮ್ಮುವಿನ ಶ್ರೀನಗರದಲ್ಲಿರುವಂತಹ ಲಾಲ್ ಚೌಕ್ನಲ್ಲಿ ಮತ್ತೆ ಕದನ ವಿರಾಮ ಉಲ್ಲಂಘನೆಯಾಗಿತ್ತು. ಜಮ್ಮು ಕಾಶ್ಮೀರ ಅಂತಲ್ಲ, ಇಡೀ ಆ ಗಡಿ ಭಾಗದ ಹಲವು ಪ್ರದೇಶಗಳಲ್ಲಿ, ಹಲವು ಗ್ರಾಮಗಳಲ್ಲಿ ಉಲ್ಲಂಘನೆಯಾಗಿತ್ತು. ಅದರಲ್ಲಿ ಲಾಲ್ ಚೌಕ್ ಕೂಡ ಒಂದು. ಈ ಹಿಂದೆ 2 ಬಾರಿ ಇವರು ಡ್ರೋನ್ ದಾಳಿಯನ್ನ ಮಾಡಿದಾಗ ಶ್ರೀನಗರವನ್ನ ಟಾರ್ಗೆಟ್ ಮಾಡೇ ಇರಲಿಲ್ಲ. ಬಟ್ ನಿನ್ನೆ ಶ್ರೀನಗರದಲ್ಲಿ ಕಳೆದ 2 ದಿನಗಳಿಗಿಂತ ಹೆಚ್ಚು ಬಹಳ ದೊಡ್ಡ ಮಟ್ಟದಲ್ಲಿ ಡ್ರೋನ್ನ ದಾಳಿಯಾಗಿತ್ತು. ಸದ್ಯ ಲಾಲ್ ಚೌಕ್ನ ಪರಿಸ್ಥಿತಿ ಹೇಗಿದೆ? ಜನಜೀವನ ಸಹಜ ಸ್ಥಿತಿಗೆ ಮರಳಿದ್ಯಾ? ನಮ್ಮ ಪ್ರತಿನಿಧಿ ಜಗದೀಶ್ ಅಲ್ಲಿಂದಾನೇ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ನೋಡೋಣ. ನಿನ್ನೆ ಭಾರತ ಮತ್ತೆ ಪಾಕಿಸ್ತಾನ ದೇಶಗಳು ಸಂಜೆ 5 ಗಂಟೆಗೆ ಕದನ ವಿರಾಮವನ್ನ ಘೋಷಣೆ ಮಾಡ್ತವೆ. ಕದನ ವಿರಾಮ ಘೋಷಣೆ ಆದ ನಂತರವೂ ಸಹಿತ ಪಾಕಿಸ್ತಾನ ರಾತ್ರಿ 8 ಗಂಟೆಗೆ ನಿರಂತರವಾದಂತಹ ಶೆಲ್ ಮತ್ತೆ ಮಿಸೈಲ್ ದಾಳಿನ ಮಾಡುತ್ತೆ, ಡ್ರೋನ್ ದಾಳಿನ ಮಾಡುತ್ತೆ. ಅದರಲ್ಲಿ ಪ್ರಮುಖವಾಗಿ ಹೊಡೆತ ಬಿದ್ದಿರುವಂತದ್ದು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕಾಣಸಿಕ್ಕಿರುವಂತದ್ದು ಅದು ಶ್ರೀನಗರದ ಏನಂದ್ರೆ ಲಾಲ್ ಚೌಕ್ ಹತ್ರ. ನಾನೀಗ ಸದ್ಯ ಲಾಲ್ ಚೌಕ್ ಇಂದನೇ ವರದಿಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತೀನಿ. ಈಗ ಮಾರನೇ ದಿವಸ ಅಂದ್ರೆ ಇವತ್ತಿನ ದಿವಸ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಇಲ್ಲಿರುವಂತಹ ಜನರ ಆತಂಕ ಏನಿದೆ, ಮತ್ತೆ ಮಾರ್ಕೆಟ್ಗಳು ಓಪನ್ ಆಗಿದಾವ ಅನ್ನುವಂತಹ ವಿಚಾರಗಳನ್ನು ನೋಡ್ತಾ ಹೋದ್ರೆ ನೀವು ಇಡೀ ಪೂರ್ತಿ ಈ ಲಾಲ್ ಚೌಕ್ ಏನಿದೆಯಲ್ಲ, ಲಾಲ್ ಚೌಕ್ ಯಾವಾಗಲೂ ಸಹಿತ ಜನರಿಂದ ತುಂಬಾ ತುಳ್ಕಾಡ್ತಿರುವಂತಹ ಪ್ರದೇಶ. ಆದ್ರೆ ಕಳೆದ 4-5 ದಿವಸಗಳಿಂದ ನಿರಂತರವಾಗಿ ಇಲ್ಲಿ ದಾಳಿಯನ್ನ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಪೂರ್ತಿಯಾಗಿ ಈ ಮಾರ್ಕೆಟ್ ಅನ್ನ ಕ್ಲೋಸ್ ಮಾಡಲಾಗಿತ್ತು. ಆದ್ರೆ ನಿನ್ನೆ ಕದನ ವಿರಾಮ ಘೋಷಣೆ ಆದ್ಮೇಲೆ ಸಂಜೆ 5 ಗಂಟೆಯ ಮೇಲ್ಪಟ್ಟು ಈ ಮಾರ್ಕೆಟ್ ಪೂರ್ತಿಯಾಗಿ ಓಪನ್ ಆಗಿತ್ತು. ಆದ್ರೆ ಇವತ್ತು ನೋಡ್ತಾ ಹೋದ್ರೆ ಮತ್ತೆ ಆತಂಕದ ವಾತಾವರಣ ಇರೋದಂತೂ ಸತ್ಯ. ಕಾರಣ ಏನು ಅಂದ್ರೆ ಇಡೀ ಅಂಗಡಿ ಮುಗ್ಗಟ್ಟುಗಳು ಯಾವುದೂ ಸಹಿತ ಬಹುತೇಕ ಓಪನ್ ಆಗಿಲ್ಲ. ಇಲ್ಲಿ ಪ್ರಮುಖವಾದಂತಹ ಮಾರ್ಕೆಟ್ ಆಗಿರುವಂತಹ ಕಾರಣಕ್ಕಾಗಿ ಈ ಒಂದು ಮಾರ್ಕೆಟ್ ಮೇಲೆ ಬಹಳಷ್ಟು ಜನ ಅವಲಂಬಿತರಾಗಿರ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಈಗ ಬೆಳಗ್ಗೆ 10:30-11 ಗಂಟೆ ಸುಮಾರು ಆಗ್ತಾ ಇದೆ. ಆದ್ರೆ ಇನ್ನೂವರೆಗೂ ಸಹಿತ ಇಲ್ಲಿನ ಮಾರ್ಕೆಟ್ ಓಪನ್ ಆಗದಿರೋದಕ್ಕೆ ಮೂಲವಂತಹ ಕಾರಣ ಪಾಕಿಸ್ತಾನ ಮತ್ತೆ ಯಾವಾಗ ಬೇಕಾದ್ರೂ ಏನಂದ್ರೆ ದಾಳಿಯನ್ನ ಮಾಡಬಹುದು ಅನ್ನುವಂತಹ ಆತಂಕ ಒಂದ್ ಕಡೆ. ಆದ್ರೆ ಜನರಿಗೆ ಯಾವುದೇ ಕಾರಣಕ್ಕೂ ಸಹಿತ ಪಾಕಿಸ್ತಾನದ ಕದನ ವಿರಾಮದ ಮೇಲೆ ನಂಬಿಕೆ ಇಲ್ಲದಂತಹ ಪರಿಸ್ಥಿತಿ. ಯಾಕಂದ್ರೆ ಅಂತಹ ರೀತಿಯಲ್ಲೇ ಪಾಕಿಸ್ತಾನ ಏನಂದ್ರೆ ನಡ್ಕೊಂಡಿತ್ತು. ಪಾಕಿಸ್ತಾನ ಅದರ ಮತ್ತೊಂದು ಸಾರಿ ಏನಂದ್ರೆ ತನ್ನ ನೀಚ ಬುದ್ಧಿಯನ್ನು ತೋರಿಸುವಂತಹ ಕೆಲಸವನ್ನ ಮಾಡಿತ್ತು. ಏಕಕಾಲದಲ್ಲಿ ಈ ಒಂದು ಶ್ರೀನಗರ ನಗರದ ಒಂದರ ಮೇಲೆ ಅಂದ್ರೆ ಬರೋಬ್ಬರಿ 40-50 ಡ್ರೋನ್ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದು ಭಾಗಗಳಲ್ಲಿ ಏನಂದ್ರೆ ಅದನ್ನ ತಡೆಯುವಂತಹ ಕೆಲಸ ಪೂರ್ತಿಯಾಗಾಯಿತು. ಆದ್ರೆ ಒಂದು ಜಾಗದಲ್ಲಿ ಮಾತ್ರ ಇಲ್ಲಿಂದ ಶ್ರೀನಗರದಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಒಂದು ಏನಂದ್ರೆ ಮನೆಯ ಮೇಲೆ ದಾಳಿ ಆಗುವಂತಹ ಕೆಲಸ ಆಗಿದೆ. ಆದ್ರೆ ಆ ದಾಳಿಯಲ್ಲಿ ಯಾವುದೇ ಕಾರಣಕ್ಕೂ ಯಾವ ಪ್ರಾಣ ಅಪಾಯವೂ ಸಹಿತ ಆಗಿಲ್ಲ. ಕಾರಣ ಏನು ಅಂತಂದ್ರೆ ಅಲ್ಲಿ ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ಈ ಎಲ್ಲಾ ಕಾರಣಗಳಿಂದನೇ ಪೂರ್ತಿಯಾಗಿ ಏನಂದ್ರೆ ಸಂಪೂರ್ಣವಾಗಿ ತಡೆಯುವಂತಹ ಕೆಲಸ ಭಾರತೀಯ ಸೇನೆ ಮಾಡಿದೆ. ಭಾರತೀಯ ಸೇನೆ ಮಾಡಿರುವಂತಹ ಕಾರಣಕ್ಕಾಗಿ ಯಾವುದೇ ಅಂತ ದೊಡ್ಡ ಮಟ್ಟದ ಅಪಾಯ ಆಗಿರಲಿಲ್ಲ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಕೆಲವೊಂದು ಅಂದ್ರೆ ಸಂಡೇ ಮಾರ್ಕೆಟ್ ಅಂದ ತಕ್ಷಣವೇ ಇಲ್ಲಿ ಲಾಲ್ ಚೌಕಲ್ಲಿ ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ. ಆದ್ರೆ ಇವತ್ತು ಭಾನುವಾರ ಆಗಿರುವಂತಹ ಕಾರಣಕ್ಕಾಗಿ ಏನಂದ್ರೆ ಆರಂಭಿಕ ಹಂತಗಳು, ಯಾಕಂದ್ರೆ ಡೇ ಟೈಮ್ ಅಲ್ಲಿ ಆಗುವಂತಹ ಸಾಧ್ಯತೆಗಳು, ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳು ತೀರಾ ವಿರಳ ಅನ್ನುವಂತಹ ಕಾರಣ 10 ಗಂಟೆಯ ನಂತರ, ತಡರಾತ್ರಿ 10 ಗಂಟೆಯ ನಂತರ ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟದಲ್ಲಿ ಮತ್ತೆ ಅಂದ್ರೆ ಸೀಸ್ ಫೈರ್ ಆಗಿಲ್ಲ, ಮತ್ತೆ ಅದರ ಜೊತೆಗೆ ಡ್ರೋನ್ ದಾಳಿ ಆಗಿಲ್ಲ ಅನ್ನುವಂತಹ ಕಾರಣ ಸ್ವತಃ ಏನಂದ್ರೆ ಸೇನೆಯ ಮಾಹಿತಿ ಕೊಟ್ಟಿರುವಂತಹ ಕಾರಣಕ್ಕಾಗಿ ಜನರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಂಬಿಕೆ ಬರ್ತಾ ಇದೆ. ಆ ನಂಬಿಕೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ಮತ್ತೆ ಈಗ ಏನೋ ಸಂಡೇ ಮಾರ್ಕೆಟ್ ಸ್ವಲ್ಪ ಮಟ್ಟಿಗೆ ಭಯದಲ್ಲೇ ಏನಂದ್ರೆ ಅದನ್ನು ಓಪನ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ನಾನು ಕೆಲವೊಬ್ಬರನ್ನ ಮಾತಾಡಿಸೋದಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಯಾಕಂದ್ರೆ ಬಹಳಷ್ಟು ಜನ ಯಾವುದೇ ಕಾರಣಕ್ಕೂ ಮಾತಾಡ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ನಮಗೆ ಇದರ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಹೇಳ್ತಾ ಇದ್ರು. ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಒಂದ್ ಕಡೆ ಸಂಡೇ ಮಾರ್ಕೆಟ್ ಓಪನ್ ಆದ್ರೆ ಅಂದ್ರೆ ಇದು ನಾರ್ಮಲ್ ಆಗಿ ಜನರು ರಸ್ತೆಯಲ್ಲಿ ಇಟ್ಕೊಂಡು ಮಾರಾಟ ಮಾಡುವಂತಹ ಸ್ಥಳ ಇದು. ಆದ್ರೆ ಪ್ರಮುಖವಾಗಿ ಏನು ಅಂಗಡಿಗಳು ಇರ್ತಾವಲ್ಲ, ಅಂದ್ರೆ ಇಲ್ಲಿರುವಂತಹ ಅಂಗಡಿಗಳು ಮೂಲವಾಗಿ ಏನಿರ್ತವೆ ಅಂತಹ ಅಂಗಡಿಗಳು ಯಾವುದೇ ಕಾರಣಕ್ಕೂ ಸಹಿತ ಓಪನ್ ಆಗಿಲ್ಲ. ನಿಮ್ಗೆ 2 ಭಾಗದಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಆ ಭಾಗದಲ್ಲಿ ಪೂರ್ತಿಯಾಗಿ ಅಂಗಡಿಗಳು ಕ್ಲೋಸ್ ಆಗಿದಾವೆ.
ಏನಂದ್ರೆ ಅದ್ರ ಜೊತೆಗೆ ಪಕ್ಕದಲ್ಲಿರುವಂತಹ ಅಂಗಡಿಗಳು ಸಹಿತ ಕ್ಲೋಸ್ ಆಗಿದ್ದಾವೆ. ಅದರ ಜೊತೆಗೆ ಕೇವಲ ಫುಟ್ಪಾತ್ ಮೇಲೆ ಮಾರಾಟ ಮಾಡ್ತಾರಲ್ಲ ಸಂಡೇ ಮಾರ್ಕೆಟ್, ಅಲ್ಲಿ ಮಾತ್ರ ಏನಂದ್ರೆ ಈ ಏನಂದ್ರೆ ಮಾರ್ಕೆಟ್ ಓಪನ್ ಆಗಿದೆ. ಇದನ್ನು ಸಹಿತ ಏನಂದ್ರೆ ಬಹುತೇಕ ಒಂದು 12:30 1 ಗಂಟೆ, ಕೇವಲ 2 ರಿಂದ 3 ಗಂಟೆಗಳ ಕಾಲ ಮಾತ್ರ ಓಪನ್ ಮಾಡೋದಕ್ಕೆ ಇರುವಂತಹ ಸ್ಥಳೀಯ ಆಡಳಿತ ಅವಕಾಶವನ್ನ ಕೊಟ್ಟಿದೆ. ಇದರ ಮೇಲೆ ಜೀವನವನ್ನು ಸಾಗಿಸುವವರಂತೂ ಬಹಳಷ್ಟು ಜನ ಇದ್ದಾರೆ. ಶ್ರೀನಗರಕ್ಕೆ ಪ್ರತಿ ಹಂತದಲ್ಲೂ ಸಹಿತ ಬಂದು ಇಲ್ಲಿ ಪರ್ಚೇಸ್ ಅನ್ನ ಮಾಡಿಕೊಂಡು ಹೋಗಿ ಮತ್ತೆ ಬೇರೆ ಕಡೆ ಮಾರಾಟ ಮಾಡೋರು ಸಹಿತ ಇದ್ದಾರೆ. ಹಾಗಾಗಿ ಈ ಮಾರ್ಕೆಟ್ ಕೇವಲ 2 ರಿಂದ 3 ಗಂಟೆ ಮಾತ್ರ ಓಪನ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು ಜನರಲ್ಲಿ ಆತಂಕ ಇರೋದಂತೂ ಸತ್ಯ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಶ್ರೀನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.